ಬಿಸ್ನೆಸ್ ಶುರು ಮಾಡಬೇಕು ಅಂತ ಇರೋರಿಗೆ ಮೊದಲನೇದಾಗಿ ಸಿಗೋದೇನೆ ಕ್ರಿಟಿಸಿಸಮ್ ಮತ್ತೆ ಡಿಮೋಟಿವೇಶನ್. ತುಂಬಾ ಜನ ಅವ್ರು ಮಾಡಕ್ಕಾಗದಿರೋದನ್ನ ಇವ್ರೆಲ್ಲಿ ಮಾಡ್ಬಿಡ್ತಾರೋ ಅಂತ ಕ್ರಿಟಿಸೈಸ್ ಮಾಡಿ ಡಿಮೋಟಿವೇಟ್ ಮಾಡಿದ್ರೆ, ಇನ್ ತುಂಬಾ ಜನ ಒಳ್ಳೇದಕ್ಕೆ ಹೇಳ್ತಾ ಇರ್ತಾರೆ. ಅವ್ರಿಗೊಂದು ಭಯ ಇರುತ್ತೆ, ಎಲ್ಲಿ ಇವರು ಬಿಸ್ನೆಸ್ಗೆ ಅಂತ ಹೋಗ್ಬಿಟ್ಟು ಕೈ ಸುಟ್ಕೊಂತಾರೋ, ಪ್ರಾಬ್ಲಮ್ ಮಾಡ್ಕೊಂಡ್ಬಿಡ್ತಾರೋ ಅಂತ. ನೀವೇನಾದ್ರು ಆ ತರ ಕ್ರಿಟಿಸಿಸಮ್ನ ಅಥವಾ ಡಿಮೋಟಿವೇಶನ್ ನ ಫೇಸ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ. ವೆಲ್ಕಮ್ ಟು ಬಿಸ್ನೆಸ್ ಕ್ಲಾಸ್ ಕನ್ನಡ. ನಾನು ನಿಮ್ಮ ಚಂದನ್ ಗೌಡ. ನಾನು ಬಿಸ್ನೆಸ್ ಕ್ಲಾಸ್ ಕನ್ನಡ ಅಂತ ಹೆಸರಿಟ್ಬಿಟ್ಟು ಏಂತಿಕ್ಕೆ ಬರೀ ಮೋಟಿವೇಶನಲ್ ವಿಡಿಯೋಗಳು ಮಾಡ್ತಾ ಇದ್ದೀನಿ. ಇದು ನನ್ನ 3ನೇ ವಿಡಿಯೋ ಆಗುತ್ತೆ. ಇದರಲ್ಲಿ ನಾನು ಬರೀ ನಿಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಬರೀ ಇದನ್ನೇ ಏನಕ್ಕೆ ಕೇಳ್ಕೊಡ್ತಾ ಇದ್ದೀನಿ. ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟು, ಬಿಸ್ನೆಸ್ ಮಾಡಬೇಕು ಅಂತಂದರೆ ನಮ್ಮ ಮೈಂಡ್ ಸೆಟ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ನಿಮಗೆ ಪಿನ್ ಟು ಪಿನ್ ಏನೇನು ಚಾಲೆಂಜಸ್ ಬರುತ್ತೆ ಅದನ್ನು ಫಸ್ಟ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೂ ತುಂಬ ಹಿಂಗ್ ಮಾಡಬೇಡ ಅದ್ ಮಾಡಬೇಡ, ಹಂಗಾಗೋಗ್ಬಿಡ್ತಾರೆ ಹಿಂಗಾಗೋಗ್ಬಿಡ್ತಾರೆ, ನನ್ನ ಫ್ರೆಂಡ್ ಆ ಬಿಸ್ನೆಸ್ ಮಾಡ್ದ, ಇನ್ನೊಬ್ಬ ಈ ಬಿಸ್ನೆಸ್ ಮಾಡ್ದ, ಲಾಸ್ ಮಾಡ್ಕೊಂಡು ರೋಡಿಗೆ ಬಂದ್ಬಿಟ್ರು, ಮತ್ತೆ ಕೆಲ್ಸಕ್ಕೆ ಹೋಗ್ತಾವ್ರೆ, ಈ ಥರ ಎಲ್ಲ ನಾನು ಕೇಳ್ಕೊಂಡು ಇಲ್ಲ, ನಾನು ನಿನ್ನ ಬಿಸ್ನೆಸ್ಸಲ್ಲೇ ನನ್ನ ಲೈಫ್ನ ನಾನು ಲೀಡ್ ಮಾಡಬೇಕು, ನನ್ನ ಕನಸನ್ನ ನಾನು ನನಸು ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು 10 ಬಿಸ್ನೆಸ್ ಮಾಡಿದೆ. ಯಾವ್ದಾದ್ರು ಒಂದು ಬಿಸ್ನೆಸ್ ಸಕ್ಸಸ್ ಆಗೇ ಆಗ್ತೀನಿ ಅಂತ. ಕೊನೆಗೆ ನನಗೆ ಒಂದು ಬಿಸ್ನೆಸ್ ಕೈ ಹಿಡ್ದು ಇವತ್ತು ಇಲ್ಲಿ ತನಕ ಬಂದಿದೆ. ಬಿಸ್ನೆಸ್ ಮಾಡೋರೆಲ್ಲ ಅನ್ಎಜುಕೇಟೆಡ್ಗಳ? ಸರಿ, ಎಜುಕೇಟೆಡ್ಗಳೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ರೆ ಬಿಸ್ನೆಸ್ ಮಾಡೋರು ಯಾರು? 1000 ಜನ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ 100 ಜನ ಒಂದು ಯಾವುದೋ ಆರ್ಗನೈಸೇಷನ್ ಕೆಲಸ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಇನ್ನೊಂದು ಸ್ಕೂಲಲ್ಲೋ ಕಾಲೇಜಲ್ಲೋ ಒಂದು 150-200 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ 150 ಜನಕ್ಕೆ ಕೆಲಸ ಕೊಟ್ಟಿರೋನ್ಗೆ ಅದು ಬಿಸ್ನೆಸ್ಸೇ. ಅವನ್ ಬಿಸ್ನೆಸ್ ಮಾಡಿದ್ದಕ್ಕೇನೆ ನಿಮ್ಗೆಲ್ಲ ಕೆಲಸ ಸಿಕ್ಕಿರೋದು. ಬಿಸ್ನೆಸ್ ಮಾಡೋರೆಲ್ಲ ಅನ್ಎಜುಕೇಟೆಡ್ಗಳಂತ ಹೇಳಕ್ ಮುಂಚೆ ಆ ಒಬ್ಬ ಅನ್ಎಜುಕೇಟೆಡೇ ನಿಮ್ಗೂ ಕೆಲಸ ಕೊಟ್ಟಿರ್ತಾನೆ. ಆ ಥರ ಒಬ್ಬ ಅನ್ಎಜುಕೇಟೆಡ್ ಯೋಚನೆ ಮಾಡಿದ್ದಕ್ಕೇನೆ, ನಾನು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಕ್ಕೇನೆ 100 ಜನಕ್ಕೆ ಕೆಲಸ ಸಿಕ್ಕಿರೋದು. ಸಾಧ್ಯ ಆದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಡಿಮೋಟಿವೇಟ್ ಮಾಡಬೇಡಿ. ಆ್ಯಂಡ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರು ಈ ಥರ ಡಿಮೋಟಿವೇಶನ್ಗೆ ತಲೆ ಕೆಡಿಸ್ಕೋಬೇಡಿ. ವರ್ಕ್ ಮಾಡಿ, ಸೈಲೆಂಟಾಗಿ ವರ್ಕ್ ಮಾಡಿ, ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ, ಎಲ್ಲ ಈಸಿಯಾಗಿ ಆಗುತ್ತೆ. ಒಬ್ಬ ಮನುಷ್ಯನ ನಾಲೆಡ್ಜು ಅವ್ನು ಎಷ್ಟು ಓದಿರ್ತಾನೆ ಅದ್ರ ಮೇಲೆ ಡಿಸೈಡ್ ಆಗಲ್ಲ, ಅವ್ನು ಎಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾನೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಕೆಲವರು ಓದೇ ಇರಲ್ಲ, ಆದ್ರೂ ಕೋಟಿಗಟ್ಟಲೆ ದುಡ್ಡು ಮಾಡಿರ್ತಾರೆ. ಹೆಂಗ್ ದುಡ್ಡು ಮಾಡಿರ್ತಾರೆ? ಅವರು ಜನಗಳ ಜೊತೆ ಬೆರ್ತಿ, ಫಿಸಿಕಲ್ ಆಗಿ ಕೆಲಸಗಳನ್ನ ಮಾಡಿ, ಪ್ರಾಕ್ಟಿಕಲ್ ಆಗಿ ಅವ್ರು ಏನೇನು ನೋಡಬೇಕು ಅದನ್ನ ನೋಡಿ ಕಲ್ತಿ ಆಮೇಲೆ ಸಂಪಾದನೆ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಬರೀ ಸ್ಕೂಲು ಕಾಲೇಜಲ್ಲಿ ಕಲ್ಸ್ಕೊಡೋದೇ ಜೀವನದ ಪಾಠ ಅಲ್ಲ, ಜೀವನ ಕಲ್ಸೋ ಪಾಠನೇ ಬೇರೆ ಇರುತ್ತೆ. ಆ ಪಾಠನ ನಾವು ಚೆನ್ನಾಗಿ ಕಲಿಬೇಕು, ಅದರಲ್ಲಿ ರ್ಯಾಂಕ್ ಬರಬೇಕು. ಸ್ಕೂಲಲ್ಲಿ ಫೇಲ್ ಆಗಿರೋ ಎಷ್ಟೋ ಜನ ಬದುಕಲ್ಲಿ ತುಂಬಾ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿರ್ತಾರೆ. ಅವರೆಲ್ಲ ಹೆಂಗೆ ವಿಷಯನ ಕಲ್ತಿರ್ತಾರೆ? ಸುತ್ತಾಡ್ತಾ ಇರ್ತಾರೆ, ಪ್ರಪಂಚ ನೋಡ್ತಾ ಇರ್ತಾರೆ. ಒಂದು ವಿಷಯನ ಯಾರತನಾದ್ರು ಕಲಿಬೇಕು ಅಂತಂದ್ರೆ ಕ್ಲೀನಾಗಿ ಕಲಿತಾರೆ, 10 ಜನರ ಜೊತೆ ಬೆರೀತಾರೆ. ಅವಾಗಷ್ಟೇ ಒಬ್ರು ನಾಲೆಡ್ಜ್ ಇನ್ನೊಬ್ರಿಗೆ ಪಾಸ್ ಆಗುತ್ತೆ. ನಾನು ಕಲ್ತ್ಕೊಂಡಿದ್ದೀನಿ ಅಂತಂದ್ರೆ ನಾನು ಅದನ್ನ 4 ಜನಕ್ಕೆ ಹೇಳ್ಕೊಟ್ರೆ ನನ್ನ ನಾಲೆಡ್ಜಿಗೆ ಒಂದು ಬೆಲೆ. ಕಲ್ತಿದ್ನ ನನ್ನಲ್ಲೇ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಯೂಸೇ ಇಲ್ಲ, ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ನಾನು ಕಲ್ತಿರೋದನ್ನ 4 ಜನಕ್ಕೆ ಹೇಳ್ಕೊಡ್ಬೇಕು, ಆವಾಗ್ಲೇನೆ ಅದಕ್ಕೊಂದು ಬೆಲೆ. ಅಲ್ಲಿದೆ ಎಜುಕೇಶನ್. ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ತುಂಬಾ ಜನ ಅದನ್ನ ಸಸಿ ಇದ್ದಾಗೆ ಚೂಟ್ ಬಿಡ್ಬೇಕು ಅಂತ ಅನ್ಬಿಟ್ಟು ಪ್ರಯತ್ನಗಳನ್ನ ಪಡ್ತಾ ಇರ್ತಾರೆ. ಆದ್ರೆ ನೀವು ಅಲ್ಲಿ ತನಕ ಜನನ ಬಿಟ್ಕೋಬೇಡಿ. ನಿಮ್ ಕನಸನ್ನ ನೀವೇ ಸಾಕಾರ ಮಾಡ್ಕೊಳ್ಳೋದಕ್ಕೆ ಕಷ್ಟ ಬಿಡಿ. ಸೈಲೆಂಟಾಗಿ ನಿಮ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಿ. ಒಂದು ಸ್ವಲ್ಪ ದಿವಸ ಆದ್ಮೇಲೆ ನೀವು ಮಾಡಿರೋ ಕೆಲಸದಿಂದ ಪ್ರತಿಫಲ ಇವ್ರಿಗೆಲ್ಲ ನೀವು ಯಾರು, ನಿಮ್ ಕೆಪಾಸಿಟಿ ಅನ್ನೋದು ತೋರಿಸ್ಕೊಡುತ್ತೆ. PUC-ನಲ್ಲಿ ನಾನು ಓದಿದ್ದು ಕಾಸ್ ಟೀಟಾ, ಸೈನ್ ಟೀಟಾ ಇದೆಲ್ಲ ಕಲಿಬಾರ್ದು ಅಂತಲ್ಲ, ಬಟ್ ಅದು ನನ್ಗೆಲ್ಲೂ ಜೀವನದಲ್ಲಿ ಅಪ್ಲೈ ಆಗಿಲ್ಲ. ನನಗೆ ಗೊತ್ತಿರಂಗೆ ತುಂಬಾ ಜನಕ್ಕೆ ಅಪ್ಲೈ ಆಗಿಲ್ಲ. ಹಂಗಂತ ನೀವು ಬಿಸ್ನೆಸ್ ಮಾಡೋಕ್ಕೋಸ್ಕರ ಎಲ್ಲಾರನ್ನೂ ಎದುರಾಕೊಂಡು ಮಾಡಿ ಅಂತಲ್ಲ, ಎಲ್ಲರೂ ಸಪೋರ್ಟು ಬೇಕು. ಎಲ್ರಿಗೂ ಗೊತ್ತಾಗ್ದಂಗೆ ನಾನು ಯಾರಿಗೂ ಗೊತ್ತಾಗ್ದಂಗೆ ಮಾಡ್ಬಿಡ್ತೀನಿ ಅಂತಂದ್ರೆ ಅದು ಆಗಲ್ಲ. ಎಲ್ಲಿ ಯಾರು ನಿಮ್ಗೆ ನಿಜವಾಗ್ಲೂ ಒಳ್ಳೇದನ್ನ ಬಯಸ್ತಾ ಇರ್ತಾರೆ ಅಂಥವ್ರ ಹತ್ರ ವಿಷಯನ ತಿಳಿಸಿ, ಹಿಂಗಲ್ಲ ಹಿಂಗೆ ಅಂತ ಹೇಳಿ ಅವ್ರನ್ನ ಒಪ್ಸಿ ಸೈಡ್ ಬಿಸ್ನೆಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ರು ಸೈಡಲ್ಲಿ ಜೊತೆನಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ನಾಳೆ ಹೋಗ್ತಾ ಹೋಗ್ತಾ ಅದೇ ದೊಡ್ಡದಾಗಿ ಬೆಳೆಯುತ್ತೆ. ಬಿಸ್ನೆಸ್ ಮಾಡಿದ್ರೆ ರಿಸ್ಕು, ಚಾಲೆಂಜಸ್ ಜಾಸ್ತಿ, ಕಾಂಪಿಟೇಷನ್ಗಳು ಜಾಸ್ತಿ. ಕೆಲಸದಲ್ಲಿ ಕಾಂಪಿಟೇಷನ್ ಇರಲ್ವಾ? ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತೀರಾ, ನೀವು ಅಲ್ಲಿ ಹೊಸದಾಗಿ ಬರೋ ಕೆಲಸಗಳನ್ನ ಕಲ್ತ್ಕೊಂಡು ಅಪ್ಡೇಟ್ ಆಗಿ ಪ್ರಮೋಷನ್ ತಗೊಂಡಿಲ್ಲ ಅಂತಂದ್ರೆ ನಿಮ್ನ ನೀವು ಕೆಲಸ ಮಾಡ್ತಾರ ಕಂಪ್ನಿಯವರೇ ತೆಗೆದ್ಬಿಡ್ತಾರೆ ಕೆಲಸದಿಂದ. ಅವಾಗ ಏನ್ ಮಾಡ್ತೀರಾ? ಕೆಲಸ ಆಗ್ಲಿ ಬಿಸ್ನೆಸ್ ಆಗ್ಲಿ ಟೈಮ್ ಟು ಟೈಮ್ ಅಪ್ಡೇಟ್ ಆಗ್ತಾ ಇರಬೇಕು. ಹೊಸದನ್ನ ನಾವು ಕಲ್ತ್ಕೊಂಡು ನಮ್ಮ ಬಿಸ್ನೆಸ್ ಅಲ್ಲಾಗ್ಲಿ ನಮ್ಮ ಕೆಲಸದಲ್ಲಾಗ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರಬೇಕು. ಅವಾಗ್ಲೇನೆ ನಿಮಗೆ ಒಂದು ಬೆಲೆ ಇರುತ್ತೆ, ನಿಮಗೆ ಪ್ರಮೋಷನ್ಸ್ ಅಂತ ಸಿಗ್ತಾ ಹೋಗುತ್ತೆ.
ಲೈಫಲ್ಲಿ ಕರಿಯರ್ ಗ್ರೋತ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ, ಅದು ನೀವು ಎಷ್ಟು ಅಪ್ಡೇಟ್ ಆಗ್ತಾ ಇದ್ದೀರಾ ಡೈಲಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಕೆಲಸ ಮಾಡೋದು ಆ್ಯಕ್ಚುಲಿ ಈಸಿನೇ. ಯಾರೋ ಒಂದು ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕ್ನ ನಾವು ಒಂದು 9 ಗಂಟೆಯಿಂದ 5 ಗಂಟೆ ತನಕನೋ ಅಥವಾ ಇನ್ನೊಂದು ಶಿಫ್ಟಲ್ಲೋ ಮುಗಿಸ್ಬಿಟ್ರೆ ಆ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ, ನಮ್ಮ ಕೆಲಸ ಅವತ್ತಿಗೆ ಮುಗಿಯುತ್ತೆ. ಬಟ್ ಬಿಸ್ನೆಸ್ ಅನ್ನೋದು ಹಂಗಲ್ಲ. 24/7 ನಾವು ಕೆಲಸ ಮಾಡ್ತಾನೆ ಇರಬೇಕು. ಇನ್ನೊಬ್ರನ್ನ ನಾವು ಕೆಲ್ಸಕ್ಕೆ ಇಟ್ಕೊಂಡಿರ್ತೀವಿ, ಅವನು ಮತ್ತೊಬ್ಬನ ಹೆಲ್ಪರ್ನ ಇಟ್ಕೊಂಡಿರ್ತೀವಿ, ಅವರೆಲ್ಲ ಕೈ ಕೊಟ್ರು ಆ ಎಲ್ಲ ಕೆಲಸ ನಮ್ಮ ಮೇಲೆ ಬಿದ್ದಿರುತ್ತೆ. ನಮ್ಮ ಕೈಲಿ ಅದು ಜವಾಬ್ದಾರಿನ ನಿಭಾಯಿಸೋಕ್ಕಾಗುತ್ತೆ ಅಂದಾಗ ಮಾತ್ರ ನಾವು ಫುಲ್ ಪ್ಲೆಡ್ಜ್ ಆಗಿ ಬಿಸ್ನೆಸ್ಸಿಗೆ ಬರಬೇಕು. ಅಲ್ಲಿ ತನಕ ನಾನು ಹೇಳ್ದಂಗೆ ಪದೇ ಪದೇ ಹೇಳ್ತಾ ಇದೀನಿ, ಕೆಲಸ ಮಾಡ್ಕೊಂಡು ಸೈಡಲ್ಲೇ ಬಿಸ್ನೆಸ್ನ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ನಾಳೆ ದಿವಸ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಆವಾಗ ನೀವು ಕಂಪ್ಲೀಟ್ ಆಗಿ ದೊಡ್ಡದಾಗಿ ಗ್ರ್ಯಾಂಡ್ ಲಾಂಚ್ ಮಾಡ್ಕೊಂಡು ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಕಷ್ಟಪಟ್ಟು ಬಿಸ್ನೆಸ್ ಮಾಡಬೇಕು ಅಂತ ಇರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡು ಕಾಯ್ತಾ ಇದ್ದೀರಾ, ಆ ಬಿಸ್ನೆಸ್ನ ನಮ್ಮ ಹತ್ರ ಕಮೆಂಟಲ್ಲಿ ತಿಳಿಸಿ ಅಥವಾ ಮೆಸೇಜ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ನಾವು ನಿಮಗೆ ಡೀಟೇಲ್ ವಿಡಿಯೋ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀವಿ. ಅತಿ ಶೀಘ್ರದಲ್ಲೇ ಬಿಸ್ನೆಸ್ ಯಾವ್ಯಾವ ಬಿಸ್ನೆಸ್ನ ಯಾವ್ಯಾವ ಥರ ಮಾಡೋದು ಅಂತ ವೀಡಿಯೋಸ್ಗಳು ಸ್ಟಾರ್ಟ್ ಆಗ್ತವೆ. ನೀವು ಅಥವಾ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸಲ್ಲಿ ಯಾರೋ ಒಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಇದೇ ಥರ ಡಿಮೋಟಿವೇಶನ್ಗೆ ಒಳಗಾಗಿ ಹೆಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗದೆ ಕೂತಿದ್ರೆ ನಿಮ್ಗೆ ಕಂಪ್ಲೀಟ್ ಸಪೋರ್ಟ್ ನಮ್ಮ ಕಡೆಯಿಂದ ಸಿಗುತ್ತೆ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬಿಸ್ನೆಸ್ ಕ್ಲಾಸ್ ಕನ್ನಡನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ.